ಮಲೆಗಳಲ್ಲಿ ಮದುಮಗಳು 11. ನನಗೂ ಕೆಲಸವುಂಟು ಅವರಲ್ಲಿಗೆ ಗೊತ್ತಾಯಿತೋ. ಅಷ್ಟು ಹೊತ್ತಿಗೆ ಕಣ್ಣಾಪಂಡಿತರು ಎದುರು ಮನೆಯಿಂದ ಬಾಗಿಲು ತೆರೆದು ಹೊರಬಂದುದನ್ನು ನೋಡಿ ಗುತ್ತಿ ಸಾಬರಿಗೆ ಸಲಾಂ ಮಾಡಿ, ಅಲ್ಲಿಂದ ಅವಸರವಾಗಿ ಜಾರಿದನು. ಕರೀಂ ಸಾಬಿ, ಬೌಡಿ ಮಗನಿಗೆ ಏನು ದೌಲತ್ತು, ಅವನು ಎಷ್ಟು ರೂಪಾಯಿ ಕೊಡಬೇಕಾಗಿದೆ ಅದನ್ನು ಚಿಲ್ಲರೆ ಅನ್ನುತ್ತಾನೆ, ಹೆಗ್ಗಡೇರ ಜವಾನ ಅಂತ ಮುಲಾಜು ನೋಡದೆ ಮಾತಾಡುತ್ತಾನಲ್ಲ, ಎಂದುಕೊಂಡು ಕ್ಯಾಕರಿಸಿ ಉಗಿದು ಒಳಗೆ ಹೋದನು. ಬೆಳ್ಳಗಿದ್ದ ತೆಳು ಪಂಚೆಯನ್ನುಟ್ಟು ಅದೇ ತೆರನಾದ ಬಟ್ಟೆಯ ಒಂದು ಗೀರಿನ ಶರ್ಟನ್ನು ಹಾಕಿ ಮಲೆಯಾಳಿಗಳ ರೀತಿಯಲ್ಲಿ ತಲೆಯ ಹಿಂಭಾಗವನ್ನು ಬೋಳಿಸಿ, ಮುಂಭಾಗದಲ್ಲಿ ಉದ್ದವಾದ ಬೆಳೆದಿದ್ದ ಕೂದಲನ್ನೆಲ್ಲ ಸೇರಿಸಿ ಮುಡಿ ಕಟ್ಟಿ ಸ್ವಲ್ಪ ಕರಗಿದ್ದರೂ ಅಪಾದಮಸ್ತಕವಾಗಿ ಚೊಕ್ಕಟವಾಗಿದ್ದ ಕಣ್ಣಾಪಂಡಿತರು ಮನೆಮೊಗದಿಂದ ಬೆಳ್ಳಗೆ ಹಲ್ಲು ಬಿಟ್ಟು ಗುತ್ತಿಯನ್ನು ನೋಡಿ ಅರ್ಥಪೂರ್ವಕವಾಗಿ ನಕ್ಕರು. ಅವನು ಹತ್ತಿರಕ್ಕೆ ಬರಲು ಅಭ್ಯಾಸದಂತೆ ಹುಬ್ಬನ್ನು ನಿಮಿರಿ ಮೇಲಕ್ಕೆ ಹಾರಿಸುತ್ತಾ, ಏನೋ ಕುತ್ತಿ, ಮತುವಮತನ ಹಾಂಗೆ ಬಟ್ಟೆಯುಟ್ಟು ಹೊರಟಿದ್ದೀಯಲ್ಲವೋ. ಅವರ ಹೆದ್ದೂರಳಿನ ಕೀಚುದನಿಯನ್ನೂ ವಿಲಕ್ಷಣವಾಗಿದ್ದ ದಕಾರ ತಕಾರಗಳ ಗಲಿಬಿಲಿಯ ಕನ್ನಡದ ಉಚ್ಚಾರಣೆಯನ್ನು ಹಿಂದೆ ಎಷ್ಟೋ ಸಲ ಕೇಳಿದ್ದರೂ ಗುತ್ತಿಗೆ ಸಲಸಲವೂ ಅದು ವಿನೋದಕರವಾಗಿಯೇ ತೋರುತ್ತಿತ್ತು. ಅದಕ್ಕಾಗಿಯೇ ನಗುತ್ತಿದ್ದರೂ ಪ್ರಶ್ನೆಗಾಗಿ ನಗುವನಂತೆ ನಟಿಸುತ್ತಾ, ತಮ್ಮಂಥ ಒಡೇರು ಕೊಟ್ಟರೆ ನಮ್ಮಂಥ ಬಡೋರಿಗೆ ಉಂಟು, ಎಂದನು. ಹೆಣ್ಣು ಕೇಳುತ್ತಿದ್ದೆಯಲ್ಲವೇ, ಬೆಟ್ಟಳ್ಳಿ ದೊಡ್ಡಬೀರನ ಮಗಳು ತಿಮ್ಮಿಯನ್ನು. ಒಪ್ಪಿಗೆಯಾಯಿತೋ. ಗುತ್ತಿ ಇದ್ದಕ್ಕಿದ್ದ ಹಾಗೆ ಗಂಭೀರವಾದನು. ಅವನ ಮುಖದಲ್ಲಿ ಏನೋ ಒಂದು ದೃಢನಿಶ್ಚಯದ ಕರಾಳ ಛಾಯೆ ಸುಳಿಯಿತು. ಹಣೆ ಸುಕ್ಕಾಯಿತು, ತುಟಿ ಸ್ವಲ್ಪ ಕೊಂಕಿತು. ಅಯ್ಯ, ನೀವು ದೇವರಿಗೆ ಸಮನನ್ನ ಮನಸ್ಸಿನಲ್ಲಿ ರೋದನ್ನ ನಾ ಹೇಳಬೇಕಾರೆ ಮೊದಲೇ ನೀವೇ ಕೇಳಿಬಿಟ್ರಿ, ನಿಜವಾಗಿಯೂ ನೀವು ದೇವರಂತ ಮನುಷ್ಯರು, ಎಂದನು. ಆ ಬಚ್ಚ ಏನೋ ತಂಟಿ ಮಾಡುತ್ತಿದ್ದ ಎಂದು ಹೇಳಿದ್ದೀಯಲ್ಲ ನೀನು, ತಿಮ್ಮಿಯನ್ನು ತಾನು ಮದುವೆಯಾಗಬೇಕೆಂದು. ಗುತ್ತಿಯ ಮುಖದಲ್ಲಿ ಒಂದಿನಿತು ರೋಷ ಸಂಚಾರವಾಯಿತು. ಬಚ್ಚನ ಹೆಣ ಅವನೇನು ಮಾಡ್ತಾನೆ, ನನ್ನ ಮಾವ ದೊಡ್ಡ ಬೀರನ ಮನಸ್ಸೇ ಅತ್ತಾ ಇತ್ತಾ ಆಗ್ತಾ ಇದೆ. ಬೆಟ್ಟಳ್ಳಿ ಗೌಡ್ರ ಅಡ್ಡ ಹಾಕ್ತಾ ಇದ್ದಾರೆ, ತಿಮ್ಮಿ ಮನಸ್ಸೇನೋ ಈ ಕಡೆನೇ ಇದೆ, ಆದ್ರೇನ್ಹಾಡೋದು ಇವತ್ತು ನಮ್ಮ ಹೆಗ್ಗಡೇರು ಒಂದು ಕಾಗ್ರು, ಎಂದವನು ನಾಲಿಗೆ ಕಚ್ಚಿಕೊಂಡು ಅದನ್ನು ಅರ್ಧಕ್ಕೆ ನಿಲ್ಲಿಸಿ, ನಮ್ಮ ಹೆಗ್ಗಡೇರಿಗೆ ಏನೋ ದಿಸ್ತಿ ಕೊಟ್ಟಿದ್ರಂತೆ, ನೀವು ಸೊಲ್ಲಾಗುಣ ಅದೆಯಂತೆ ಮಟು ದಿಸ್ತಿ ಇಸುಕೊಂಡು ಬಾ ಅಂತ ಅಂದ್ರು, ಎಂದನು. ಹಿಂದಕ್ಕೆ ಹೋಗುವಾಗ ಮತ್ತೆ ಬಾ ಕೊಡುತ್ತೇನೆ. ಗುತ್ತಿ ತಟಕ್ಕನೆ ಆಲೋಚನಾಪರನಾಗಿ, ಹಿಂದಕ್ಕೆ ಹೋಗಾಗ ಬರಾಕೆ ಹೆಂಗೆ ಆತದ್ರೋ, ಎಂದವನು. ಕಣ್ಣಾಪಂಡಿತರ ಹಾರು ಹುಬ್ಬಿನ ಪ್ರಶ್ನೆ ಚಿಹ್ನೆಗೆ ಸರಿಯಾದ ಉತ್ತರ ಹೇಳಲು ಸಾಧ್ಯವಿಲ್ಲದ್ದರಿಂದ, ಹೂ ಆಸ್ತಿ ಬಂದು ತಗೊಂಡು ಹೋಗ್ತೀನಿ, ಎಂದನು. ಮತ್ತೆ ನೀನು ಹೊರಡಬಹುದು. ಕಣ್ಣಾಪಂಡಿತರು ಹೊರಡಬಹುದು ಎಂದು ಹೇಳಿದರೂ ಗುತ್ತಿ ಹೊರಡಲಿಲ್ಲ. ಇನ್ನೂ ಏನೋ ಹೇಳುವವನಂತೆ ನಿಂತನು. ಕಣ್ಣಾಪಂಡಿತರು, ಮತ್ತೆ ಏನು ನಿಂತದ್ದು, ಎಂದನು. ಗುತ್ತಿ ಎಂಜಲು ನುಂಗುತ್ತಾ ಗಂಟಲು ಸರಿಮಾಡಿಕೊಳ್ಳುತ್ತಾ ತಡಬಡಿಸುತ್ತಿದ್ದುದನ್ನು ನೋಡಿ ಪಂಡಿತರು ಸ್ವಲ್ಪ ರಹಸ್ಯ ಧ್ವನಿಯಿಂದಲೆಂಬಂತೆ, ಮತ್ತೆ ಜಟ್ಟಮ್ಮ ಹೆಗ್ಗಡತಿಯವರು ಏನಾದರೂ ಹೇಳಿದ್ದರೇನೋ, ಎಂದು ಕೇಳಿದರು. ಹೌದೇ ಸೈ, ಮರತೇ ಬಿಟ್ಟಿದ್ದೆ. ಅದನ್ನೂ ಕೊಡ್ತೀನೋ, ಆಮೇಲೆ ಬಾ. ಮಕ್ಕಳಾಗಾಕ ಬಿಸ್ತಿ ಕೊಡ್ತೀರಂತೆ ಹೌದೇನೋ, ಎಂದು ಗುತ್ತಿ ಬಿಚ್ಚು ನಗು ನಕ್ಕನು. ಆಗುವುದಕ್ಕೂ ಹೋಗುವುದಕ್ಕೂ ನಿನಗ್ಯಾತಕ್ಕೆ. ಅಲ್ಲ ಪಾಪ, ಅವರು ಮಕ್ಕಳಿಲ್ಲದೆ ನಕ್ಕ ಬಿಡೀತಿದ್ದಾರೆ. ಹೆಗ್ಗಡೇರು ಬ್ಯಾರೆ ಮತ್ತೊಂದು ಮದೇಗೆ ಗಾಣ ಹಾಕಿದ್ದಾರೆ. ಬೇಗ ಮಕ್ಕಳಾದ್ರೂ ಆದ್ರೆ, ಎಂದು ಒಡೆನೆಯ ಕನಿಕರದ ದನಿಯನ್ನು ಉದಾಸೀನಕ್ಕೆ ಬದಲಾಯಿಸಿ, ಅಲ್ಲ ಹೋಗ್ಲಿ ಬಿಡಿ ಗರೀಬನಿಗೆ ಯಾಕೆ ಆ ವಿಚಾರ, ಎಂದು ಮತ್ತೆ ಧ್ವನಿ ಬದಲಾಯಿಸಿ, ನನಗೊಂದು ಅಂತ್ರಿ ಬೇಕಿತ್ತಲ್ಲೋ, ಎಂದನು. ಯಾವುದಕ್ಕೂ. ಅದೇ ನೀವು ಹೇಳಿದ್ರಲ್ಲ ಅದಕ್ಕೆ. ಈಗ ನೋಡಿ ತಿಮ್ಮಿನ ನಾ ಮದುವೆಯಾಗಬೇಕು ಅಂತ ಸುಮಾರು ಕಾಲದಿಂದ ಕೇಳಿದ್ದೀನಿ. ಆ ಬಚ್ಚ ಮನೆ ಸುರು ಮಾಡ್ಯಾನೆ ತಿಮ್ಮಿಮನ್ನು ನನ್ನ ಕಡೆ ಆಗಿ, ನಾ ಹೇಳ್ತಾ ಹಂಗೆ ಕೇಳಾಕೆ ಒಂದು ಅಂತ್ರ ಕೊಟ್ರೆ ನನ್ನ ಪರಾಣ ಇರೋ ತನಕ ನಿಮ್ಮ ಗುಲಾಮನಾಗಿರ್ತೀನಿ. ಗುತ್ತಿಯ ದೈನ್ಯ ಸ್ಥಿತಿಯನ್ನು ಕಂಡು ಪಂಡಿತನಿಗೆ ನಗು ಬಂದರೂ ಅದನ್ನು ತೋರಗೊಡಲಿಲ್ಲ. ಅದಕ್ಕೆ ಬದಲಾಗಿ ಮುಖಮುದ್ರೆಯನ್ನು ಅತ್ಯಂತ ಗಂಭೀರ ಮಾಡಿಕೊಂಡು ನಿಧಾನವಾಗಿ ಮಂಡ ಅಲ್ಲಾಡಿಸಿದನು. ಗುತ್ತಿ ಅತಿ ದೈನ್ಯತೆಯಿಂದ, ದಮ್ಮಯ್ಯ ಅಂತೀನಿ, ಅಷ್ಟು ಉಪಕಾರ ಮಾಡಿ ನಿಮ್ಮ ಕಾಲಿಗೆ ಬೀಳೀನಿ ಎಂದು ತನ್ನ ಕುಳ್ಳನ್ನು ಮತ್ತಷ್ಟು ಕುಗ್ಗಿಸಿಕೊಂಡನು. ಮಲೆಗಳಲ್ಲಿ ಮದುಮಗಳು 12 ಮುಂದುವರೆಯಲಿದೆ.